ಮಾರನಾಥ. ಪ್ರಿಯ ದೇವರ ಮಕ್ಕಳೇ, ಈ ಮುಂಜಾನೆ ಮರಳಿ ನಾವೆಲ್ಲರೂ ಒಟ್ಟಾಗಿ ಭೇಟಿಯಾಗಿದ್ದೀವಿ. ದೇವರು ನಮ್ಮನ್ನೊಟ್ಟುಗೂಡಿಸಿದ್ದಾರೆ. ಸಂತೋಷವಾಗಿರಿ, ಧೈರ್ಯವಾಗಿರಿ. ಈ ದಿನದ ವಾಕ್ಯ ಧ್ಯಾನ ಯೆಶಾಯನ ಬರೆದ ಪ್ರವಾದನೆ ಪುಸ್ತಕ 49ನೇ ಅಧ್ಯಾಯ 15ನೇ ವಚನ. ದ ಬುಕ್ ಆಫ್ ಐಸೈಯಾ 49 verse 15. ತನ್ನ ಗರ್ಭದ ಮಗನ ಮೇಲೆ ಕರುಣಿಸಿದ್ದ ಒಬ್ಬ ಹೆಂಗಸು ತನ್ನ ಮೊಲೆ ಕೂಸನ್ನು ಮರಿತಾಳೋ? ಹೌದು, ಅವಳು ಮರೆಯಬಹುದು, ಆದರೂ ನಾನು ನಿನ್ನನ್ನು ಮರೆಯುವುದಿಲ್ಲ. ಆಮೆನ್. Can a woman forget her sucking child, and she should have not compassion on the son of her womb? Yea, they may forget, yet I will not forget thee. ಸ್ತೋತ್ರಂ, ಹಲ್ಲೆಲೂಯ. ವಾಕ್ಯ ದೊಡ್ಡದಾಗಿದೆ. ಇದರ ಸಾರಾಂಶವೇನು ಹೇಳುತ್ತಾ ಇದೆ ಅಂದ್ರೆ, ನಮ್ಮ ತಾಯಿ ನಿನ್ನನ್ನು ಮರೆತರು, ನಾನು ನಿನ್ನನ್ನು ಮರೆಯೋದಿಲ್ಲ. ದ ಮಾರಲ್ ಆಫ್ ದಿಸ್ ವರ್ಡ್. ಐ ಮೀನ್, ಈ ವಾಕ್ಯದ ಸಾರಾಂಶವೇನೆಂದ್ರೆ, ಜನ್ಮ ಕೊಟ್ಟಿರೋ ತಾಯಿ ನಿನ್ನನ್ನು ಮರೆಯಬಹುದು, ನಾನು ನಿನ್ನನ್ನು ಮರೆಯುವ ದೇವರು ಅಲ್ಲ. ಇದು ಎಂಥ ಭಾಗ್ಯವುಳ್ಳ ವಾಕ್ಯವೆಂದರೆ, ಎಂಥ ಧೈರ್ಯವುಳ್ಳ ವಾಕ್ಯ ಅಂದರೆ, ದೇವರು ನಮಗೆ ಒಂದು ಆಶ್ವಾಸನೆ ಕೊಡ್ತಾ ಇದ್ದಾರೆ, ಒಂದು ಧೈರ್ಯ ತುಂಬಿಸುವ ಮಾತು ಹೇಳ್ತಾ ಇದ್ದಾರೆ. ಜನ್ಮ ಕೊಟ್ಟಿರುವ ತಾಯಿಯಾದರೂ ನಿನ್ನನ್ನು ಮರೆಯಬಹುದು, ಆದರೂ ನಾನು ನಿನ್ನನ್ನು ಮರೆಯೋದಿಲ್ಲ. ಒಂದು ವೇಳೆ ಕೇಳುತ್ತಿರೋ ನಿಮ್ಮಲ್ಲಿ ಅನೇಕರಿಂದ ಸ್ವಂತವರಿಂದ ಬಿಡಲ್ಪಟ್ಟಿದ್ದೀರಾ. ಯಾರು ಕೂಡ ಇಲ್ಲದೆ ಏಕಾಂಗಿ ಎಂಬ ಜೀವನ, ಬಹು ವೇದನೆ ಉಳ್ಳ ಜೀವನದಲ್ಲಿ ನೀವು ಈ ಸಮಯದಲ್ಲಿ ಇರಬಹುದು. ನನಗೆ ಪರಿಚಿತರು ಅನೇಕರಿದ್ದಾರೆ. ಎಲ್ಲರಿದ್ದರೂ ನನಗೆ ಯಾರಿಲ್ಲ ಪಾಸ್ಟ್ರೆ ಅಂತ ಹೇಳುವ ಕೆಲವು ಜನರಿದ್ದಾರೆ. ತಿಳ್ಕೊಡಿ, ಯಾರು ನಿಮ್ಮನ್ನು ಮರೆತರು ದೇವರು ನಿಮ್ಮನ್ನು ಮರೆಯೋದಿಲ್ಲ. ಹೆತ್ತು ತಾಯಿ ನಮ್ಮನ್ನು ಮರೆತರು ದೇವರು ನಮ್ಮನ್ನು ಮರೆಯೋದಿಲ್ಲ. ಪ್ರಿಯ ದೇವರ ಮಕ್ಕಳೇ, ಈ ದೇವರು ಯಾರು ಗೊತ್ತಾ? ಎಲ್ಲಾರು ನಮ್ಮನ್ನು ತಳ್ಳುವಾಗ, ನಮ್ಗೆ ಯಾರಿಲ್ಲ ಅಂತ, ಅನಾಥರು ಅಂತ ಭಾವಿಸುವಾಗ, ಈ ದೇವರು ನಮ್ಮನ್ನು ತನ್ನ ಎದೆಗೆ ಅಪ್ಪಿಕೊಂಡು ಹೇಳುತ್ತಾರೆ, ಹೆತ್ತು ತಾಯಿ ನಿನ್ನನ್ನು ಮರೆತಳು, ಮಗಳೇ ಮಗನೇ ನಾನು ನಿನ್ನನ್ನು ಮರೆಯೋದಿಲ್ಲ. ಆ ದೇವರು ಇವತ್ತು ನಮ್ಮ ಸಂಗಡವಿದ್ದಾರೆ. ಯಾಕೆ ಭಯ ಪಡ್ತೀರಾ? ಏಕಾಂಗಿ, ಅನಾಥ, ನನಗೆ ಯಾರಿಲ್ಲ ಅಂತ ಭಾವನೆಯಲ್ಲಿದ್ದೀರಾ? ತಿಳ್ಕೊಡಿ, ದೇವರು ಹೇಳುತ್ತಾ ಇದ್ದಾರೆ, ನಾನು ನಿನಗಾಗಿದ್ದೀನಿ, ನಾನು ನಿನ್ನನ್ನು ಯಾವತ್ತೂ ಕೈ ಬಿಡೋದಲ್ಲ. ಪ್ರಿಯ ದೇವರ ಮಕ್ಕಳೇ, ಸಂತೋಷವಾಗಿರಿ. ಯು ಆರ್ ನಾಟ್ ಅಲೋನ್, ಯು ಆರ್ ನಾಟ್ ಎನ್ ಆರ್ಫನ್. ಗಾಡ್ ಈಸ್ ವಿತ್ ಯು. ದೇವರು ನಿಮ್ಮ ಸಂಗಡವಿದ್ದಾರೆ. ಆ ದೇವರು ನಮ್ಮ ಜೊತೆಯಲ್ಲಿರುವಾಗ ನಾವು ಯಾಕೆ ಭಯಪಡಲಿ? ಬನ್ನಿ ಪ್ರಾರ್ಥನೆ ಮಾಡೋಣ. ದೇವರು ನಿಶ್ಚಯವಾಗಿ ನಿಮಗೆ ಒಳ್ಳೆ ತಂದೆ ತಾಯಿ ಸ್ನೇಹಿತನಾಗಿ ನಿಮಗೆ ಕಾಪಾಡುತ್ತಾನೆ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ ಕೊಟ್ಟಿರುವ ವಾಕ್ಯ, ಹೆತ್ತು ತಾಯಿ ನಮ್ಮನ್ನು ಮರೆತಳು, ನೀನು ನನ್ನನ್ನು ಮರೆಯೋದಿಲ್ಲ. ಯಾವತ್ತೂ ಪ್ರತಿದಿನ ನಮ್ಮನ್ನು ಜ್ಞಾಪಕ ಮಾಡಿಕೊಂಡು ಅನುದಿನ ಜೀವನದಲ್ಲಿ ನಮಗೆ ಹೇಗೆ ಕಾಪಾಡಬೇಕಂತ ಕೇಳುತ್ತಿರೋ ಪ್ರತಿಯೊಬ್ಬರನ್ನು ನೀನು ಕಾಪಾಡುತ್ತಾ, ಹೌದು ರಾಜ, ನಾವು ಅನಾಥರಲ್ಲ ಸ್ವಾಮಿ, ನಮಗೆ ನೀನಂತ ಒಬ್ಬ ಒಳ್ಳೆ ದೇವರು ಇರೋದಕ್ಕಾಗಿ ಸ್ತೋತ್ರ. ಕೇಳುತ್ತಿರೋ ಪ್ರತಿಯೊಬ್ಬ ದೇವರ ಮಕ್ಕಳಿಗೂ ಈ ವಾಕ್ಯದಿಂದ ಅವ್ರನ್ನ ಬಲಪಡಿಸಿ, ತುಂಬಿಸಿ, ಅವ್ರನ್ನ ಧೈರ್ಯ ಕೊಟ್ಟು ಅವ್ರನ್ನ ನೀನು ಕಾಪಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಶ್ರೇಷ್ಠವುಳ್ಳ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರಿಯರಾದ ದೇವರ ಜನರೇ, ನಾಳೆ ಮರಳಿ ಇದೇ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಭೇಟಿಯಾಗೋಣ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.